ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಹಾಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ನಾನು ಬೆಳಗ್ಗೆ ಎದ್ದು ಈಚೆ ಬಂದರೆ ಮಳೆ ಹುಯ್ದುಬಿಟ್ಟಿತ್ತು. ಬಾಗಿಲಲ್ಲೆಲ್ಲ ನೀರು ನಿಂತಿತ್ತು. ಅಂದರೆ ಆ ಕಡೆ ಸ್ವಲ್ಪ ಅಲ್ಲಲ್ಲಿ ನಿಂತಿತ್ತು. ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಬೆಳಕು ಬಂದಿತ್ತು. ನಾನು ಎದ್ದಿದ್ದೆ ಲೇಟು. ಎದ್ದು ನೋಡಿದ್ರೆ ಮಳೆ ಹುಯ್ದಿತ್ತು. ನಮ್ಮ ಮನೆ ಮುಂದೆ ಜಲ್ಲಿಕಲ್ಲೆಲ್ಲ ಹಾಕಿದ್ರಲ್ವ, ಅದೆಲ್ಲ ಸ್ವಲ್ಪ ಧೂಳೆಲ್ಲ ಸ್ವಲ್ಪ ಕಮ್ಮಿ ಆಗೈತಿ ಇವಾಗ. ನಾನು ಕೆಲಸ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮಾಡಿ ಕೆಲ್ಸಕ್ಕೆ ಬಂದೆ. ಮಹಾನಗರ ಪಾಲಿಕೆ ಹತ್ರ ಕಾರ್ಮಿಕ ದಿನಾಚರಣೆದು ಫಂಕ್ಷನ್ ನಡೀತಾ ಇತ್ತು. ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋವಷ್ಟು ಟೈಮ್ ಇಲ್ಲ ನನಗೆ. ಹಾಗಾಗಿ ಕೆಲ್ಸಕ್ಕೆ ಹೋಗಬೇಕು. ಟೈಮ್ ಬೇರೆ 11 ಗಂಟೆ ಆಗೋಗಿತ್ತು ನಾನು ಇಲ್ಲಿಗೆ ಬಂದಾಗ. ಹಾಗಾಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋವಷ್ಟು ಟೈಮ್ ಇರಲಿಲ್ಲ. ಬಟ್ ಚೆನ್ನಾಗಿ ಮಾಡ್ತಿದ್ರು ಫಂಕ್ಷನ್ ಎಲ್ಲ. ಹಾಗಾಗಿ ನಾನು ಈ ಕಡೆ ಬಂದೆ. ಇಲ್ಲಿ ಬಂದು ನಿಂತಿದ್ದೀನಿ. ಎಲ್ರಿಗೂ ರಜೆ ಐತೆ, ಆದರೆ ನಮಗೆ ಮಾತ್ರ ರಜೆ ಇಲ್ಲ. ಯಾಕೋ ಗೊತ್ತಿಲ್ಲ ನನಗೆ. ನಾನು ಇನ್ನೂ ಹೊಸ್ದಾಗಲ್ವ ಸೇರ್ಕೊಂಡಿರೋದು. ಹಂಗಾಗಿ ನೋಡಿ ಇನ್ನು ಬಸ್ ಕಾಯ್ತಾ ಇದ್ದೀವಿ. ಬಸ್ ಇನ್ನೂ ಬಂದಿಲ್ಲ. ಬಸ್ ಬಂದರೆ ಹೋಗಬೇಕು. ಯಾವಾಗ ಬರುತ್ತೋ ನೋಡಬೇಕು ಬಸ್ಸು. ಇಲ್ಲಿ ದರ್ಗಾ ಐತಲ್ವ, ದರ್ಗಾದ ಹತ್ರ ಎಷ್ಟೊಂದು ಮರ ಗಿಡಗಳು ಎಷ್ಟು ಚೆನ್ನಾಗೈತೆ ಅಂದರೆ ಇಲ್ಲಿ ಎಲ್ಲ ಒಂಥರ ಎಷ್ಟು ಒಂದು ಕಾಡು ಥರ ಐತೆ. ಚೆನ್ನಾಗೈತೆ. ಅಲ್ಲಿ ಮುಂದೆಗಡೆಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮರ ಗಿಡ ಎಲ್ಲ. ಅಲ್ಲಿ ದರ್ಗಾ ಮತ್ತು ಮಸೀದಿ ಎಲ್ಲ ಐತಲ್ವ ಆ ಕಡೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋ ರೋಡಲ್ಲಿ ಎಷ್ಟು ಚೆನ್ನಾಗೈತೆ ಅಲ್ಲೇವರೆಗೂ. ಅದನ್ನೇ ಹಂಗೆ ವಿಡಿಯೋ ಮಾಡ್ತಿದ್ದೆ ನಾನು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ಬಸ್ಸಿಗೆ ಕಾಯ್ತಾ ಇದ್ದಲ್ಲ. ನೋಡಿ ಕೆಲಸ ಎಲ್ಲ ಮುಗಿಸಿ ಊಟಕ್ಕೆ ಬಿಟ್ಟಿದ್ರು. ಊಟಕ್ಕೆ ಬಿಟ್ಟಾಗ ಬಾಕ್ಸ್ ತೊಳೆಯೋಣ ಅಂದ್ಬಿಟ್ಟು ಹಿಂದೆಗಡೆ ಬರ್ತೀವಿ ನಾವಿಲ್ಲಿ. ನೋಡಿ ಕೋತಿಗಳು ತಮ್ಮ ಮರಿಗಳ್ನೆಲ್ಲ ಆಟ ಆಡಿಸ್ಕೊಂಡು, ಮತ್ತು ದೂರದಲ್ಲಿಂದ ನಾನು ಕೆಳಗಡೆಯಿಂದ ವೀಡಿಯೋ ಮಾಡಿದ್ದೀನಿ, ಹತ್ರಕ್ಕೆ ಹೋಗಿ ವೀಡಿಯೋ ಮಾಡಿಲ್ಲ. ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಕೋತಿ ಪರ್ಚ್ಬಿಟ್ರೆ ಭಯ. ಅದಕ್ಕೇ ಅವು ಮರಿಗಳ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ಆಟ ಆಡ್ತಿದ್ವು. ಅಂದರೆ ಪ್ರಾಣಿಗಳಿಗೂ ಸಹ ಮಕ್ಕಳು ಅಂದರೆ ಎಷ್ಟೊಂದು ಪ್ರೀತಿ ಅಲ್ವಾ. ಮನುಷ್ಯರಿಗೆ ಒಂದೊಂದ್ಸಲಿ ಮಕ್ಳ ಮೇಲೆ ಪ್ರೀತಿ ಇರಲ್ಲ, ಆದರೆ ಪ್ರಾಣಿಗಳಿಗೆ ಮಕ್ಕಳು ಅಂದರೆ ಸಖತ್ ಇಷ್ಟ. ಅವೆಲ್ಲಿ ಬಿದ್ದೋಗ್ತಾವಂತ ಹೊಟ್ಟೆ ಕಚ್ಕೊಳ್ಳುತ್ತೆ ಕೋತಿ ಮಗನ, ಅಷ್ಟೊಂದು ಪ್ರೀತಿ. ಹಂಗೆ ನೋಡ್ತಾ ಇದ್ವಿ ದೂರದಲ್ಲಿ. ನಾನು ಮತ್ತು ನನ್ನ ಜೊತೆ ಕೆಲಸ ಮಾಡೋರೆಲ್ಲ ಹಂಗೆ ನೋಡ್ತಾಯಿದ್ರು. ಅಂದರೆ ಅವರೆಲ್ಲ ಹಿಂದೆಗಡೆ ಅವರೇ, ನಾನಿಲ್ಲಿ ದೂರದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಕೋತಿ ಕೈಲಿ ಮಾತ್ರ ಪರ್ಚಿಸ್ಕೊಳ್ಳೋಕೆ ಭಯ.